ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬೆ ಹೂವಿನ ಮಹತ್ವವನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡೇ ಇರ್ತೀರ ಈ ಥರ ಹೂವು. ಈ ಹೂವಿನ ಬಗ್ಗೆ ಎಲ್ರಿಗೂ ಗೊತ್ತಿರಲ್ಲ, ಸುಮ್ಮನೆ ಏನೋ ಹೂವು ಅಂದ್ಕೊಂಡಿರ್ತೀರ. ಇದರಲ್ಲಿ ತುಂಬ ಆಯುರ್ವೇದಿಕ್ ಗುಣಗಳಿವೆ. ಬನ್ನಿ ಅದರ ಉಪಯೋಗಗಳೇನಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೂವು ಶಿವನಿಗೆ ಇಷ್ಟವಾದ ಹೂವು ಅಂತ ಹೇಳ್ಬೋದು. ಇದರ ಹೂವೇ ಅಲ್ಲ, ಇದರ ಎಳೆಗಳು, ಬೇರುಗಳು ಎಲ್ಲನೂ ತುಂಬ ಉಪಯೋಗ ಅನಿಸುತ್ತೆ. ಸಾಮಾನ್ಯವಾಗಿ ಚೇಳು, ಹಾವು ಏನಾದರೂ ಕಚ್ಚಿದಾಗ ತುಂಬೆ ಗಿಡದ ಎಲೆಗಳನ್ನು ತೆಗೆದು ಅದರ ರಸವನ್ನು, ಲೇಪನವನ್ನು ಹಚ್ಚಿದರೆ ಅದರ ವಿಷ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ವೀಳ್ಯದೆಲೆ, ತುಂಬೆ ಗಿಡದ ಎಲೆಗಳನ್ನು ತೆಗೆದು ರಸ ಮಾಡಿ ನೆಗಡಿ, ಕೆಮ್ಮು ಇದ್ದಾಗ ಬೆಳಗ್ಗೆ ಸಾಯಂಕಾಲ 1 ಸ್ಪೂನ್ ಸೇವಿಸೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಈ ಹೂವು ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ. ಶಿವನ ಪೂಜೆಯಲ್ಲಿ ಮೊದಲ ಆದ್ಯತೆಯನ್ನು ಪಡೆದುಕೊಂಡಿರುತ್ತೆ. ತುಂಬ ಆಕರ್ಷಣೀಯವಾದ ಹೂವು ಅಂತಲೂ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಷ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಗೋಣ.